ಕೊಲೆ ಆಗಿಲ್ಲ ವ್ಯಕ್ತಿ ಹೆಂಗ ವ್ಯಕ್ತಿ ಮಾತ್ರ ಭಾರಿ ಚಲೋ ರೀ ಅವನು. ಹಾಂ ಹುಡುಗ ಮಾತ್ರ ಭಾರಿ ಒಳ್ಳೆ ಹುಡುಗ. ಹಾಂ ಬೇರೆ ಕೆಟ್ಟ ಬುದ್ಧಿ ಅನ್ನೋದಿದ್ದಲ್ಲ ಅವನಿಗೆ, ಒಂದು ಕೆಟ್ಟ ದೃಷ್ಟಿನೂ ಇದ್ದಲ್ಲ ಅವನಿಗೆ. ಅವ್ರ ಮನೇಲಿ ಏನು ಬಂತಾನ ಗೊತ್ತಲ್ಲ ಅದು ಒಟ್ಟು. ಅವರು ನಡವಳಿಕೆ ಗಂಡ ಹೆಂಡತಿ ನಡವಳಿಕೆ ಒಳಗೆ ಏನೇನು ಬಂತ ಗೊತ್ತಲ್ಲ ರೀ. ಅದು ಸುಮಾರು ದಿವಸದಿಂದ ಅವನಿಗೆ ಜಗಳ ಆಗ್ತಾನೆ ಆತು. ಆ ಜಗಳ ಆದಮೇಲೆ ಅಯ್ಯಮ್ಮ ತಾಳಿ ಮುಕ್ತಿ ತೆಗೆದು ನಿಜ ಮುಂಚೆಗ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನ. ಏನು ರೀ 15-20 ದಿವಸದಿಂದ ಆಕೆಲ್ಲ ತಾಳಿ ಮುಕ್ತಿನ ಕುಡಿಯೋ ಬಿಚ್ಚಿಟ್ಟದ್ಲು. ಅದು ಏನು ನಿರ್ಧಾರ ಮಾಡ್ಕೊಂಡ್ಲ ಗೊತ್ತಿಲ್ಲ. ಆ ತಾಳಿ ಮುಕ್ತಿ ತೆಗೆದು 15-20 ದಿವಸಕ್ಕೆ ಅವ್ನು ಕೊಲೆ ಆಗಿತ್ತು. ಹಾಂ ಕೆಲ್ಸಕ್ಕೆ ಹೋಗಿ ಪಂಚಾಯತಿ ಇದು ಸರ್ಕಾರದ ಕೆಲ್ಸಕ್ಕೆ ಹೋದ್ರೆ ಸಹ ಇಷ್ಟು ಈಗ ಒಂದು 8-10 ದಿವಸ ಆ ಪಂಚಾಯತಿ ಕೂಡ ನನ್ನ ಗಂಡ ಸತ್ತಾನ ಅಂತ ಹೇಳಿದ್ಲ. ಮತ್ತು ಅಯ್ಯಮ್ಮ ನನ್ನ ತಲೆ ಮೇಲೆ ಬರ್ತದೆ ಅಂತೇಳಿ ಪಂಚಾಯತಿಯಾಗ ಬಂದು ಜನಗಳನ್ನ ವಿಚಾರಣೆ ಮಾಡಿ ಹಂಗೆ ಮಾಡಿದ್ರೆ ನನಗೆ ಕೆಲಸ ಹೋಗ್ತಿದ್ದು, ನಾವು ಹಂಗೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತೀನಿ. ಅಂಥದ್ದು ಏನು ದ್ವೇಷ ಗುರುಗಳಿಗೆ 15 ದಿವಸ ಮೊದಲೇ ತೆಗಿಯುವಂಥದ್ದು ಏನಾಗಿ ನಡತೆ ಸರಿ ಇರಲಿಲ್ಲ ಹೆಂಗೆ? ಅದು ಇರ್ಬೋದು ರೀ, ಅದು ಅವ್ರ ಪಾಪ ಒಳಗಿನ ವಿಚಾರ, ಅದನ್ನು ನಾವೇನು ಹೇಳೋಕ್ಕಾಗಲ್ಲ. ಒಳಗೆ ಅವ್ರು ಏನೇನು ಮಾಡ್ಕೊಂಡು ಹೊಡಿತಿದ್ದಂತಲ್ಲ ಭಾಳ ಕುಡಿದು ಅವನು ಹೊಡಿತಾನ. ಯಾವಾಗಾರ ಒಮ್ಮೆ ಹೊಡಿರ್ಬೋದು ಸಿಟ್ಟು ಬಂದಾಗ. ಆದ್ರೆ ಅವನೇನು ಪಾಪ ಅಂತ ದಿನ ಕುಡ್ದು ಬಂದು ಆಕಿನ ಹಿಡ್ಕೊಂಡು ಹೊಡೆಯೋಂಥ ಕೆಲಸ ಯಾವತ್ತೂ ಮಾಡಿಲ್ಲ ರೀ ಅವನು. ಇವರ 2-3 ಸಲ ಹೊಡೆದಾರ ಅವನ್ನ. ನಮಗೆ ಗೊತ್ತಿರೋ ವಿಚಾರ ಅದು. ಒಂದು ಸಲ ಇವೆರಡು ಕಾಲನ್ನು ಟಾರ್ಚ್ ಪ್ಯಾಚ್ ಆಗೋ ತನಕ ಹೊಡೆದಾರ ಅವ್ರು. ಮಗನ ಹೊಡೆದ್ರದು. ಆಮೇಲೆ ಆಕಿನ ಹೊಡೆದಾರ. ಆದರೆ ಕೊಲೆ ಆಗಿದ್ದು ಮಾತ್ರ ಅದು ಹೆಂಗಾತ ಏನೋ ಪಾಪ ಅವ್ರಿಗೆ ಗೊತ್ತಿರಿ ಅದು ಏನಾಗಿತ್ತಾನಂತ. ಹೆಂಗೆ ಮಾಡ್ಯಾರ ಕೊಲೆ? ಹೆಂಗೆ ಮಾಡ್ಯಾರ ಕೊಲೆ ಅದನ್ನು ನೋಡ್ರಿ ಹೆಂಗೆ ಮಾಡಿದಾರೆ ಅಂದ್ರೆ, ಅದು ಅವನಿಗೆ ಆಗಿರೋ ಏಟ್ ಹೆಂಗಿತ್ತಂದ್ರೆ ಈ ಸುಮಾರದಾಗ ಒಂದು ಹೊಡ್ತ ಬಿಟ್ರೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಏನೋ ಟೊಳ್ ಬೀಜ ಹಿಚ್ಕಿದಾರ ಅಂತ ಬಂದತ್ತು. ಆಮೇಲೆ ಬಾಯಾಗ ಅರ್ಬಿ ತುರ್ಕಿದಾರ ಅಂತೇಳಿ ಬಂದತ್ತು. ಆಮೇಲೆ ಇಲ್ಲೆಲ್ಲ ಹೊಡೆದ್ರ ಏಟ್ಗಳು ಭಯಂಕರ ಬಿದ್ದದ್ದು. ಹಾಗಾಗಿ ಅದು ಇಲ್ಲಿಗೆ ಹೊಡೆದ್ರ ಏಟ್ ಮಾತ್ರ ಭಯಂಕರ ಹತ್ರಿ ಅದು. ಅದು ಒಂದು ಕಲ್ಲಿಂದ ಒಂದು ಕಡೆ ಪೂರ್ತಿ ಸರಿದತ್ತು ಹಿಂಗೆ. ಇಲ್ಲಿ ಹಾಕ್ಯಾರಲ್ಲ ಈ ಜಾಗ ಇದೇ ಜಾಗದ ಹಾಕಿರೋದು ಅವ್ರನ್ನ. 5-6 ತೊಟ್ಟು ಸಂಪೂರ್ಣ ಒಬ್ಬರು ರಕ್ತ ನೆನತ್ ನೋಡ್ರಿ. ಎಷ್ಟು ರಕ್ತ ಬಿದ್ದೈತೆ. ಅದ್ರ ನಿನ್ನೆ ಆಕೆ ಆಯಮ್ಮನ ಬಂದು ಕಿತ್ಲು ಅದನ್ನು. ಕರ್ಕೊಂಬಂದ್ರು ಪೊಲೀಸರು. ಕರ್ಕೊಂಬಂದು ಅದೇ ಜಾಗದಾಗ ಆಕೆ ಆಯಮ್ಮನ ಕೊಟ್ಟಾಗ ಕಿಳಿಸಿದ್ರು ಅದನ್ನು. ರಕ್ತ ಎಲ್ಲ ಮುಚ್ಚಿಟ್ಟೋದು. ಅವತ್ತು ನಾಯಿ ಬಂದಾಗ ಅದ್ರ ಹತ್ರ ಇಲ್ಲದ್ರೆ ಅದು ಸೀದಾ ಬಂದ. ಆದರೂ ಅದ್ರ ಮೇಲೆ ಇಷ್ಟು ಮಟ್ಟ ಕಟ್ಟಿ ಬಿಟ್ಟಾರ ಮುಚ್ಚಿ. ಹಂಗಾದಾಗ ಅದೇನು ಬಿಡ್ತೀವಿ, ನಾ ಇಲ್ಲಿ ಬಂದಿಲ್ಲ ಅದು ಮತ್ತು ವಾಪಸ್ ಹೋಗೋದು ಹಂಗಲ್ಲ ಆಯ್ತು. ಏನೇನೋ ಮಾಡುತ್ತೆ. ಒಳ್ಳೆ ಮನುಷ್ಯ ರೀ ಪಾಪ. ಶಿವಪ್ಪ ಮಾತ್ರ ಭಾರಿ ಒಳ್ಳೆ ಮನುಷ್ಯ. ಅವನೇನಂತಾನಲ್ಲ, ಭಾರಿ ಒಳ್ಳೆ ಹುಡುಗ. ಅನ್ವರ್ಯ ಗಂಡ ಹೆಂಡತಿ ಜಗಳಂದ್ರೆ ಯಾವತ್ತಾರ ಒಂದು ದಿವಸ ಹೊಡಿಬೋದ್ರೆ ತಪ್ಪಲ್ಲದ ಆಟಲ್ಲ ಸಹಜ ಮನ್ಯಾಗ. ಇದು ಕೊಲೆ ಮಾಡೋ ಲೆವೆಲ್ಗೆ ಹೋಗ್ಯಾರಂದ್ರೆ ಅವರು ಏನು ನಡೆದತ್ತೆ ಅದು ಒಳಗಿನ ವಿಚಾರ ಅದು ನಮಗೆ ಗೊತ್ತಿಲ್ಲ. ಅದು ಈ ಹೊರಗಿನ ನಮಗೆ ನೋಡಲಿಕ್ಕೆ ಮಾತ್ರ ಹುಡುಗ ಮಾತ್ರ ಭಾರಿ ಒಳ್ಳೆಯನು. ಅವನು ಹಂಗೆ ಯಾರು ಕೊಟ್ಟಾಗ ಗಲಾಟೆನ ಮಾಡ್ತಿದ್ದಿಲ್ಲ. ಅವನು ಸತ್ತವನು ಅವನ ಪಾಡಿಗೆ ಅವನು ದುಡಿಯಾನು, ಸ್ವಲ್ಪ ಅಲ್ಪ ಕುಡಿಯಾನು, ಉಳಿದ ದಾಯಮನ ಕೈ ತಂದು ಕೊಡೋಣಂತ. ಅದು ಇದು ಕೊಲೆ ಮಾಡಿದಾರಂದ್ರೆ ಇದನ್ನು ನಿಜವಲ್ಲಿ ಎಲ್ಲರೂ ಇಡೀ ಊರ ಬೆರಗಾಗಿಬಿಡತ್ತೆ ರೀ. ನಮ್ಮೂರಾಗ ಎಂದ ನಡೆದಲ್ಲ ಇದು.